ರೀ ನಮ್ಮ ಬೀದರ್ ಜನರಿಗೆ ನಮ್ಮದು ಬೀದರ್ ಟು ಆಲ್ ಕರ್ನಾಟಕ ಸೈಕಲ್ ಟ್ರಿಪ್ದಾಗು 30ನೇ ಡಿಸ್ಟಿಕ್ಕಿಗೆ ಬಂದಿದ್ದೆವು. ಈಗ ಇಲ್ಲಿ ಬಂದರು. ಇಲ್ಲಿ 2 ಪ್ಲೇಸ್ಗಳು ಫೇಮಸ್ ಅವ ಅಂತ, ಕೋಲಾರಮ್ಮ ಮತ್ತು ಸೋಮೇಶ್ವರ ಟೆಂಪಲು. ಈಗ ಕೋಲಾರಮ್ಮ ಆ್ಯಕ್ಚುಲಿ ಒಂದು ಇದು ಭೀ ಅದ, ಯಾವ್ದು ನಿಮ್ಗೆ ಅಂತರ್ಜಲನೂ ಏನದು, ಅಂತರ್ಗಂಗೆ ಬೆಟ್ಟ ಅಲ್ಲ ಅದೊಂದು ಅದ. ಈಗ ಬಂದಿದ್ದೇವೆ ನೋಡ್ರಿ. ಇದು ಭಾಳ ಹಳೆಯ ಗುಡಿ ಅದ, ಭಾಳ ಫೇಮಸ್ ಅದ ಅಂತ. ಇಲ್ಲಿನ ಲೋಕಲ್ ನಮ್ಮ ಫ್ರೆಂಡ್ಸ್ ಅವರು ಬಂದಿದ್ರು, ಹಿಸ್ಟ್ರಿ ಎಲ್ಲ ಹೇಳ್ತಾ ಅಂದಾರ. ಅವ್ರು ಬಂದಿನ ಮೇಲೆ ಒಳಗೆ ಹೋಗ್ರಿ. ಕೋಲಾರಮ್ಮ ಬಗ್ಗೆ ಸ್ವಲ್ಪ ಅಣ್ಣವ್ರು 1-2 ಮಾತು ಹೇಳ್ತಾರು. ಇಲ್ಲಿ ಲೋಕಲ್ಸ್ ಅಣ್ಣವ್ರ ಹೆಸರು ಯಶ್ ಅಂತ. ನಾವು ಹೇಳ್ತಿದ್ದೀವಲ್ಲ, ನಮ್ಮದು ಇಲ್ಲಿ ಫ್ರೆಂಡ್ಸ್ ಬರ್ತಾರ, ಬಂದು ಇಲ್ಲಿಂದೆಲ್ಲ ಡೀಟೇಲ್ಸ್ ಹೇಳ್ತಾರಂತ. ಅಣ್ಣ ಇಲ್ಲಿ ಒಂದು ಬಾವಿ ಇದೆ ಅಂತಲ್ಲ, ಅದ್ರ ಬಗ್ಗೆ ಹಿಸ್ಟ್ರಿ ಅನ್ನೋದು ರೀ. ಅಂದರೆ ಕೋಲಾರ ಇಡೀ ಜಗತ್ತಿಗೆ ಹಾಲು, ರೇಷ್ಮೆ, ಚಿನ್ನ, ಮಾವು ಕೊಟ್ಟಿರುವಂಥ ಜಿಲ್ಲೆ. ಈ ಜಿಲ್ಲೆ ಹೇಳ್ಬೇಕಂದ್ರೆ ಯಾವುದೇ ರಾಜಕೀಯ ವ್ಯಕ್ತಿಗಳಾದರೂ ಮೊದಲು ಬರೋದು ಕೋಲಾರ ಜಿಲ್ಲೆ ಕುರುಡುಮಲೆ ದೇವಸ್ಥಾನ ಅಂತ. ಅಲ್ಲಿ ಮೊದಲು ಪೂಜೆ ಮಾಡ್ಸ್ಕೊಂಡ್ಬಂದು ತಾಯಿ ಕೋಲಾರಮ್ಮನ ಆಶೀರ್ವಾದ ಪಡೆಯಕ್ಕೆ ಬರ್ತಾರೆ. ಅಂದರೆ ತಾಯಿ ಕೋಲಾರಮ್ಮ ಪವಾಡ ತಾಯಿ. ಹೇಳ್ಬೇಕಂದ್ರೆ ಇಡೀ ಜಗತ್ತಿಗೆ ಒಂದು ಅಪರೂಪದ ಮಹಿಮೆ ಇರುವಂಥ ತಾಯಿ ಕೋಲಾರಮ್ಮ ಸರ್ವ ಜನಾಂಗಕ್ಕೂ ಒಳ್ಳೆಯದನ್ನು ಬಯಸುವಂಥ ತಾಯಿ. ಈ ತಾಯಿಯಲ್ಲಿ ಮಹಿಮೆ ತುಂಬ ಪವಾಡ ಜಾಸ್ತಿ ಇದೆ. ಅಂದರೆ ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಕ್ಕೆ ಹೋಗಿ ಪಾರ್ವತಿ ಚಾಮುಂಡೇಶ್ವರಿ ಅವತಾರವನ್ನು ಧರಿಸಿ ಇಲ್ಲಿರುವಂಥ ತಾಯಿ ಕೋಲಾರ ಎಲ್ಲ ಸುತ್ತಲೂ ಚೇಳಿಗಳಾಗ್ಬಿಟ್ಟಿರುತ್ತೆ. ಈ ತಾಯಿ ಒಂದು ತನ್ನ ಪವಾಡದಿಂದ, ತನ್ನ ಪಾದಗಳಿಂದ ಆ ತಾಯಿ ಅದು ಬಿಟ್ಕೊಂತಾರೆ. ಪೂರಾ ಕೋಲಾರ ತುಂಬಾ ಹರಡ್ತವೇನ್ರಿ? ಇಡೀ ಕೋಲಾರ ಅಂದ್ರೆ ಚೇಳು, ಇಡೀ ಕೋಲಾರ ಅಂದ್ರೆ ಸಾಕು ಕೋಲಾರಮ್ಮನ ಬಂಟ ಚೇಳು. ಆಗ ಕೋಲಾರೆಲ್ಲ ಹೋಗ್ಬಿಟ್ಟಿತ್ತು. ಈ ತಾಯಿ ರಕ್ಷಣೆ ಮಾಡೋದಕ್ಕೆ ಜನರಿಗೋಸ್ಕರ ಇಲ್ಲಿ ಬಂದು ನಿಲ್ಲಿಸೋದು. ಸಪ್ತ ಮಾತೃಕೆಯರು ಇಲ್ಲಿದ್ದಾರೆ, ನೋಡಿದೆ ಅಲ್ಲಿ. ಅವರು ತುಂಬ ಸಪ್ತ ಮಾತೃಕೆಯರು ಯಾವುದೇ ಒಂದು ಇದಾದ್ರೂ ಒಳ್ಳೇದನ್ನು ಬಯಸೋದಕ್ಕೆ ಇಲ್ಲಿ ಸಹಾಯ ಮಾಡ್ತಾರೆ. ಇಲ್ಲಿ ಬಾವಿ, ಅದು ಬಾವಿ ಮೇಲೆ ಅವ್ರದ್ದು ಇದೇನ್ರಿ? ಅಂದರೆ ಇಲ್ಲಿ ಚೇಳುಗಳಿತ್ತಲ್ಲ, ಮೊದಲು ಬಾವಿ ಇತ್ತು, ನೋಡಿರ್ಬೋದು ನೀವು ಒಳಗಡೆ. ಸುತ್ತಲೂ ಬಾವಿ ಇತ್ತು, ಅದರಲ್ಲೆಲ್ಲ ಚೇಳುಗಳು ತುಂಬ ಇತ್ತು. ಸೊ ಅಂದರೆ ಹಿನ್ನೆಲೆ ಪ್ರಕಾರ, ಪುರಾಣ ಪ್ರಸಿದ್ಧ ಪ್ರಕಾರ ಹೇಳ್ತಿರೋದು ಅದೆಲ್ಲ ತುಂಬ ಚೇಳುಗಳು ಇದ್ದಾವೆ. ಬಟ್ ಅದನ್ನು ಇದ್ದಿದ್ದು ತಾಯಿ ಕೋಲಾರಮ್ಮ ಕೋಲಾರದಲ್ಲಿರುವಂಥ ಎಲ್ಲನ ರಕ್ಷಣೆ ಮಾಡೋದಕ್ಕೆ ಆ ತಾಯಿ ಇರೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇಲ್ಲಿ ಕೋಲಾರಮ್ಮ ಬಗ್ಗೆ ಹೇಳಿದ್ದು ಎಷ್ಟಣ್ಣವ್ರಿಗೆ ಥ್ಯಾಂಕ್ ಯು. ಈ ಗುಡಿದ ಹಿಸ್ಟ್ರಿಯಲ್ಲಿ ಬರ್ದಿಂದ ನೋಡ್ರಿ, 3ನೇ ಶತಮಾನದಾಗ ಕಟ್ಟಿಂದ ಅಂತ ಇದು ಗುಡಿ. ಇದು ಗಂಗರು, ನಂತರ ಚೋಳ, ಹೊಯ್ಸಳ ಮತ್ತು ವಿಜಯನಗರ ಅರಸರು ಎಲ್ಲರೂ ಕಾಳ್ಯಾರಂತ. ದ್ರಾವಿಡ ಶೈಲಿಯಲ್ಲಿ ಕಟ್ಟಿನ ಗುಡಿ ಅದ. ಇದ್ರ ಮೇನ್ ಏನದಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಬಾಗಿಲುಗಳು ಅವ. ಈ ಬಾಗಿಲುಗಳ ಸಲ ಭಾಳ ಫೇಮಸ್ ಅದಂತ. ದೊಡ್ಡ ದೊಡ್ಡ ಬಾಗಿಲುಗಳು ಅವ, ಅದ್ರ ಸಲಕ್ಕೆ ಈ ಬಾಗಿಲುಗಳ ಮೇಲೆ ಎಷ್ಟು ಬಾರಿ ಡಿಸೈನ್ ಎಲ್ಲ ಮಾಡ್ಯಾರ ನೋಡಿ. ಮಹಾದ್ವಾರಗಳು ಅಂತ ದೊಡ್ಡ ಬಾಗಿಲು ಅವು. ಖಾಲಿ ಇದೆ ದರ್ವಾಜಿನೇ, ಅದು ತಟ್ಟಿಲ್ಲ, ತಟ್ಟಿ ಹಾಕಂಗಿತ್ತು, ತಟ್ಟಿ ಅದು ಎತ್ತು ಹೋಗ್ಯದ. ಇದು ಗುಡಿ ಎಂಟ್ರೆನ್ಸ್ ಅದ ನೋಡ್ರಿ. ಈಗ 2-3 ಮಹಾದ್ವಾರಗಳು ಅಂತ ನೋಡ್ರಿ. ಇದು 2ನೇದು ಬಾಗಿಲುಗಳು, ಇದು 3ನೇದು. ಅವೋ ಇದೊಂದು ಕಂಪಲ್ಸರಿ ಈ ಕಡೆ ಇರ್ತದೆ. ಇದು ನಮ್ಮ ಕಡೆ ಇರಲ್ದು. ಹಿಂಗು ಜ್ಯೋತಿ ಸ್ತಂಭ ಅಂತಾರೆ ಏನಂತಾರೆ. ಇದು ಇಲ್ಲಿಂದ 2-3 ಅವ ಮಹಾ ವಿಶೇಷಗಳು. ಏನಂದ್ರೆ ಇಲ್ಲಿಂದೇ ಕೋಲಾರಮ್ಮ ಹರ ನೋಡ್ರಿ, ಮೈಸೂರದಾಗ ಚಾಮುಂಡಿ ಬೆಟ್ಟದಾಗ ಅಲ್ಲಿ ಮಹಿಷಾಸುರನ ವಧ್ ಮಾಡ್ಯಾರಂತ. ಅದೇ ಅದ್ರ ಸಲಕ್ಕೆ ಮೈಸೂರು ಅಂತ ಸ್ಥಾಪನೆ ಆಗಿದೆ ಅಂತ. ಮಹಿಷಾಸುರನ ವಧ್ ಮಾಡಿದ ಸಲ ಇದು ಇವರೇ ಅಲ್ಲಿ ಕೋಲಾರಮ್ಮ. ಇಲ್ಲಿ ಒಳಗೆ ಮೂರ್ತಿಯನ್ನು ಮಹಿಷಾಸುರ ವರ್ಧಿನಿ ರೂಪದಲ್ಲಿ ಅದಂತ. 30ನೇ ಜಿಲ್ಲೆಗೆ ಬಂದಿದ್ದೆವು. ಅತಿ ಪವರ್ಫುಲ್ ದೇವಿ ಅಂತ ನಮ್ಮ ಕರ್ನಾಟಕದಾಗೆ ಎಲ್ಲ ಅವತಾರ ದೇವಿ ಅವತಾರದೇ, ಭವಾನಿ ಮಾತದೆ. ಇಲ್ಲಿ ಕೋಲಾರಮ್ಮ ಅಂತ ಸ್ಥಾಪನೆ ಆಗ್ಯಾರ ಇಷ್ಟೇ. ಇಲ್ಲಿ ಮನಸ್ದಾಗ ಏನು ಅಂದ್ರೂ ಭೀ ಪೂರ್ಣ ಆಯ್ತದಂತ. ಮನಸ್ದಾಗ ಅನ್ಕೊಂಡು ಏನ್ಯಾಕೆ ಅನ್ಕೊಂಬಲ್ಲಿರೋದು ಪೂರ್ಣ ಆಯ್ತದಂತ ಅಂತಾರೆ ಇಲ್ಲಿನ ಜನರು. ಭಾಳ ಪವರ್ಫುಲ್ ದೇವಿ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಸ್ವಾಮೀಜಿಯವರು ಪ್ರಸಾದ ರೂಪದಲ್ಲಿ ಲಿಂಬೆಹಣ್ಣು ಮತ್ತು ಹೂವು ಕೊಟ್ಟಾರ ನೋಡ್ರಿ ಇಬ್ಬರಿಗೆ ಭೀ. ಕಲರ್ ಹೂವು, ಲಿಂಬೆಹಣ್ಣು. ಜೈ ಕೋಲಾರಮ್ಮ, ಆದಿಶಕ್ತಿ ಭವಾನಿ ಉಧೇ ಉಧೇ. ಇವರು 7 ಮಂದಿ ಅಕ್ಕ ತಂಗ್ಯಾರಂತ. ಮೇನ್ ಕೋಲಾರಮ್ಮ ಈಗ ಬರ್ತಾರೆ ನೋಡ್ರಿ. ಇವರೇ ನೋಡ್ರಿ ಕೋಲಾರಮ್ಮ ಅವರು. ಇವರು ಡೈರೆಕ್ಟ್ ನೋಡುವಂತಿಲ್ಲ, ಮತ್ತು ಡೈರೆಕ್ಟ್ ವಿಡಿಯೋ ಭೀ ಮಾಡ್ಲಿಕ್ಕೆ ಅಲವ್ ಇದ್ದಿಲ್ಲ. ಅಂದ್ರೆ ಭೀ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೊಟ್ಟರು. ಹಿಂಗೆ ಇಲ್ಲಿ ಮಿರರ್ ಕಾಣಿಸ್ಲತ್ತದ ನೋಡ್ರಿ, ಅದ್ರಾಗಿಂದ ನೋಡ್ಬೋದು. ಇದು ಮಿರರ್ ಅದ. ಪೈಲ ನೋಡಿಂದ ರಿಯಲು. ಹಿಂಗೆ ಡೈರೆಕ್ಟ್ ಒಂದು ಕನ್ನಡಿ ಹಚ್ಚಾರ ಅಪೋಸಿಟು. ಮಿರರ್ದಾಗ ನೋಡ್ಬೇಕು, ದರ್ಶನ ಹಾಗೆ ತೊಗೋಬೇಕು. ಹಿಂಗೆ ಸೈಡ್ದಾಗ ಇಕ್ಕಿಕ್ಯಾರ ಪೂರ. ಇದು ಅಮ್ಮವ್ರ ಪಾದ ಕೆಳಗೆ ಬಾವಿ ಇತ್ತಂತ. ಈ ಬಾವಿ ತುಂಬ ಎಲ್ಲ ಚೇಳು ಇದ್ವು ಅಂತ. ತೇಳು, ನಮ್ಮ ಇದ್ ಕಡೆ ಚೇಳು ಅಂತಾರೆ, ನಮ್ಮ ಕಡೆ ತೇಳು.
ಇಲ್ಲಿ ಪೂರ ಅಮ್ಮವ್ರ ಪಾದಗೋಸ್ಕರ ಪೂರ ಎಲ್ಲ ಚೇಳೆಲ್ಲ ಇದು ಆಗಿವೆ. ಅಮ್ಮವ್ರ ವಾಹನ ಚೇಳ್ಯಾಗಂತ ಇಲ್ಲಿ ಇವರೇ ನೋಡ್ರಿ ಅಮ್ಮ ಚೇಳಮ್ಮವ್ರು ಅಂತ. ಇಲ್ಲೇ ಬಾವಿ ಇರೋದು, ಬಾವಿ ತುಂಬ ಕೋಲಾರದಾಗ ಪೂರ ತೇಳಾಗಿದ್ವು ಅಂತ. ಇಲ್ಲಿಂದ ಇದೆ ಹಿಸ್ಟ್ರಿ. ಇವ್ರಣ್ಣ ಅಮ್ಮವ್ರು ಇವರೇ. ಇವರು ಇವರೆಲ್ಲ ಅಕ್ಕ ತಂಗಿಯವ್ರು ಅಂತ ನೋಡ್ರಿ. 7 ಅಕ್ಕ ತಂಗಿಯವರು ಇವರೆಲ್ಲ. ವಿಡಿಯೋ ಮಾಡ್ಬಿಡತ್ತಿದ್ದಿಲ್ಲ. ಈಗ ಅಣ್ಣವ್ರು ಬಂದು, ಅಣ್ಣ ನಿಮ್ಮ ಹೆಸರು ರೀ? ಅರ್ಜುನ್ ಅಣ್ಣವ್ರು ಬಂದು ಒಳಗೆಲ್ಲ ನಾವು ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಮತ್ತು ನಮಗೆ ದೇವಿ ಅವ್ರದ್ದು ಪ್ರಸಾದ್ ಕೂಡ ದಾರ ಕೊಟ್ಟರೆ ಆಗ್ತಲ್ಲ. ಥ್ಯಾಂಕ್ ಯು ಅಣ್ಣ. 3 ಕಲರ್ ಹೂವು ಕೊಟ್ಟಾರ, ಇನ್ನೂ 1 ನಿಂಬೆಕಾಯಿ ಕೊಟ್ಟಾರ ನೋಡ್ರಿ ಸ್ವಾಮೀಜಿ ಅವ್ರು ನಮಗೆ.